श्रीकृष्ण परमात्मने नमः। श्रीकृष्ण परमात्मने नमः। श्रीमद्भगवद्गीता श्रीमद्भगवद्गीता अथ अथ द्वादशोऽध्यायः। अर्जुन उवाच ಎಲ್ಲ ಅಂದ್ರೆ ಅಲ್ಲಿರೋಕ್ಕೆ ರೂಮ್ ಅಕಸ್ಮಾತ್ ಕತ್ಲಾಗ ಬಿಡ್ಬೋದಾ ಸುಚಿಗೆ ರೂಮ್ ಮಾಡ್ಕೋಬೇಕು ಆಯ್ತು ಇರ್ಬೋದು ಗೊತ್ತೇ ಇದ್ನಲ್ಲ ಮನೆಗಳು ಇರೋಕ್ಕೆ ಎಷ್ಟು ಜನ ಇರ್ಬೋದು ಮನೆ ಅಲ್ಲ ಬಯೋ ವಾವ್, ಜೈ ಜಗನ್ನಾಥ್. ಹಿಂದೆಗಡೆ ದೇವಸ್ಥಾನನ ಅದು? ನನಗೆ ಒಂದೇ ಒಂದು ಜೈ ಜಗನ್ನಾಥ್ ಇದ್ರೆ ಸಾಕಾಗಲ್ಲ, ನನಗೆ ಇಷ್ಟ ಆಗಲ್ಲ. ನನಗೆ 3 ಜನ ಇದ್ರೆ ಇಷ್ಟ. ಹೌದಾ, ಚೆನ್ನಾಗಿ ಮಾಡಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲೇಪನ್ ನೋಡಿ, ಮೋಟು ಪತ್ಲು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ ಡ್ರಾಯಿಂಗು. ಮೋಟು ಪತ್ಲು ತುಂಬಾ ಅಂದರೆ ಮೊದಲು ಮೋಟುದು ಮಾಡೋಣ, ಇವಾಗ ಪತ್ಲುದು ಕೂಡ ಏನು ಡ್ರಾ ಮಾಡ್ತಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ಆವಾಗಲೇ ನೋಡಿದ್ವಲ್ಲ, ಇದು ಏನು ಜೈ ಜಗನ್ನಾಥ ದೇವಸ್ಥಾನದ್ದು ವಿಗ್ರಹದೆಲ್ಲ ಇದೆಯಲ್ಲ, ಸೊ ಅದು ಹೆಂಗಿದೆಯೋ ಅದೂ ಅದೇ ಥರನೇ ಡ್ರಾ ಮಾಡಿದ್ದ. ಅದು ತುಂಬ ಚೆನ್ನಾಗಿ ಮಾಡ್ತಾನೆ. ಜೈ ಜಗನ್ನಾಥ್ ಅಂದರೆ ತುಂಬಾ ಇಷ್ಟ. ನನ್ನ ಮೊಬೈಲ್ನಲ್ಲಿ ವಾಲ್ಪೇಪರೆಲ್ಲ ಆಗಿ ಮಾಡ್ತಾನೆ, ಸೆಟ್ ಮಾಡಿ ಕೂರಿಸ್ತಾನೆ. ಜೈ ಜಗನ್ನಾಥ್ ಫೋಟೋಸ್ ಎಲ್ಲ ಬರೋ ಥರ ಡೌನ್ಲೋಡ್ ಮಾಡಿ ಇಟ್ಕೊಂಬಿಟ್ಟಿದ್ದಾನೆ ಅವನೇ ಆ್ಯಪ್ನ. ಸೊ ಅದು ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಅದ್ರ ನಾವು ಯಾವ ಥರ ಫೋಟೋ ಬೇಕೋ ಅದನ್ನ ನಾವೇ ನೋಡಿ ವಾಲ್ಪೇಪರ್ ಆಗಿ ಇಟ್ಕೊಬೋದು. ಇದು ಬ್ಲೌಸ್ ಪೀಸ್ ಬುಕ್ ಮಾಡಿದ್ದೆ, ಸೊ ಬಂದಿತ್ತು. ಇವತ್ತು ಲೇಪನ್ಗೆ ಸ್ಕೂಲ್ನಲ್ಲಿ ರೈನ್ ಡೇ ಅಂತ ಮಾಡ್ತಾಯಿದ್ರು. ಸೊ ಹಂಗಾಗಿ ಜಾಕೆಟ್ ತೊಗೊಂಬರ್ಬೇಕು ಅಂತ ಹೇಳಿದರು. ಹಾಗಾಗಿ ಜಾಕೆಟ್ ಹಾಕಿ ಕಳಿಸಿದ್ದೆ. ಏನೋ ಒಂಥರ ಚೆನ್ನಾಗಿ ಕಾಣ್ತಿದ್ದ, ಒಳ್ಳೆ ಪುಟಾಣಿ ಬಾತ್ಕೊಳ್ಳಿ ಥರ. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಲೂಲು ಬರ್ಡೇ ಕೂಡ ಇತ್ತು, ಅದಕ್ಕೆ ವಿಶ್ ಮಾಡು ಚಿನ್ನ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ. ಇನ್ನು ಲೇಪನ್ ಸ್ಕೂಲಿಂದ ಬಂದಮೇಲೆ ಅವನಿಗೇನಾದರೂ ಹೊಟ್ಟೆಗೆ ಹಾಕ್ಕೊಟ್ಟು ತಿನ್ನಿಸಿ ಫ್ರೆಶ್ ಅಪ್ ಮಾಡಿ, ಮತ್ತು ನಾನು ಕೂಡ ರೆಡಿಯಾಗಿ ದೇವ್ರ ದೀಪ ಎಲ್ಲ ಹಚ್ಚಿ ಏನಾದರೂ ಬಸವಂಗೆ ಅಥವಾ ಹಸುಗೇನಾದರೂ ಅಂದರೆ ನಾವು ಗುರುವಾರ ಏನಾದರೂ ಕೊಡ್ತೀವಿ. ಏನು ಅಂತಂದರೆ ಕಡಲೆಕಾಳು, ಅಕ್ಕಿ ಮತ್ತು ಬೆಲ್ಲ ಇಷ್ಟು ನೆನೆಸ್ಬಿಟ್ಟು ಕೊಡಬೇಕು ಹಸುಗೆ. ಸೊ ಹಸು ಹುಡ್ಕೊಂಡೇ ಬಂದ್ವಿ. ನಾವು ಟ್ಯೂಷನಿಗೆ ಬಿಡೋಣ ಅಂತ ಬಂದೆ, ಹಂಗೆ ಹಸು ಕೂಡ ರೋಡಲ್ಲಿ ಸಿಕ್ತು. ಒಂದು ಬಟ್ಲಿಗೆ ಹಾಕ್ಕೊಂಡು ತೊಗೊಂಬಂದೆ. ಪಾಪ ತಿನ್ನೋಕ್ಕೆ ಕಷ್ಟ ಆಗ್ತಿತ್ತು, ಬಟ್ ಆದರೂ ಎಲ್ಲ ಖಾಲಿ ಮಾಡಿತ್ತು. ನೆಕ್ಸ್ಟ್ ಟೈಮ್ ಬರುವಾಗ ಒಂದು ಬಕೆಟ್ಗೆ ಹಾಕ್ಕೊಂಡು ತೊಗೊಂಬಂದರೆ ಅದನ್ನೇ ನೀಟಾಗಿ ತಿನ್ನುತ್ತೆ. ಇನ್ನು ಟ್ಯೂಷನಿಗೆ ಕೂಡ ಕರ್ಕೊಂಬಂದೆ. ಲೇಪು ಎಲ್ಲನೂ ಅಂದರೆ ಹೋಮ್ವರ್ಕು ಕೂಡ ನಾನು ಟ್ಯೂಷನಲ್ಲಿ ಹೇಳ್ಬಿಡ್ತೀನಿ, ನೀವು ಹೋಮ್ವರ್ಕು ಕೂಡ ಮಾಡಿಸಿ, ಪ್ಲಸ್ ಓದಿಸೋದು ಬರ್ಸೋದು ಏನಾದರೂ ನೀವು ಎಕ್ಸ್ಟ್ರಾ ಏನು ವರ್ಕ್ ಕೊಡ್ತೀರ ಅದನ್ನೆಲ್ಲ ಮಾಡಿಸಿ ಅಂತ ಹೇಳಿದ್ದೆ. ತುಂಬ ಚೆನ್ನಾಗಿ ಇಲ್ಲೊಬ್ಬರು ಏನು ಟ್ಯೂಷನ್ ಚೆನ್ನಾಗಿ ಮಾಡ್ತಾರೆ. ಅವ್ರ ಮಗನೂ ಕೂಡ ಲೇಪನ್ ಹೋಗೋ ಸ್ಕೂಲ್ಗೆ ಹೋಗೋದು. ಅವರಿಬ್ಬರು ಕ್ಲೋಸು. ಸೊ ಹಂಗಾಗಿ ಒಳ್ಳೆ ಕಂಬೈನ್ ಸ್ಟಡಿ ಥರ ಇಬ್ಬರು ಅವ್ನು ಕಲ್ತಿದ್ದು ಇವ್ನು ಕಲ್ತಿದ್ದು ಅನ್ನೋ ಥರ ನೋಡಿ ಚೆನ್ನಾಗಿ ಕಲ್ತ್ಕೊತಾರೆ ಇಬ್ಬರೂ. ಆದರೆ ಟ್ಯೂಷನ್ಗೆ ಹೋಗುವಾಗ ಮಾತ್ರ ನಾನು ಜೊತೆಯಲ್ಲಿ ಹೋಗಲೇಬೇಕು, ಇಲ್ಲಾಂದರೆ ಅವನು ಹಠ ಮಾಡ್ತಾನೆ, ನಾನು ಹೋಗಲ್ಲ ಅಂತ. ಇದೊಂದು ರೂಢಿ ಮಾಡ್ಕೊಂಬಿಟ್ಟವನೆ. ಇವನ ಜೊತೆ ನಾನು ಟ್ಯೂಷನ್ಗೂ ಹೋಗಿ ಅವ್ನ ಪಕ್ಕ ಕೂತ್ಕೊಬೇಕು. ಅವಾಗ ಬರೀತೀನಿ, ಓದ್ತೀನಿ ಅಂತ ಹೇಳ್ತಾನೆ, ಇಲ್ಲಾಂದರೆ ನಾನು ಹೋಗಲ್ಲ ಅಂತ. ಸ್ವಲ್ಪ ಟ್ಯೂಷನ್ ಮೇಡಮ್ಗೆ ಹೆದರ್ತಾನೆ ಅವನು, ನಾನು ಹೋಗಲ್ಲ ಕಣಮ್ಮ ಅಂತ. ಅವ್ರು ಸ್ವಲ್ಪ ಸ್ಟ್ರಿಕ್ಟು ಓದೋ ವಿಷಯದಲ್ಲೆಲ್ಲ. ನಾವು ಹೇಳಿದ್ದೀವಿ, ಓದಲಿಲ್ಲ ಬರಿಲ್ಲ ಅಂದರೆ ಬೇಕಾದ್ರೆ ಕೊಡಿ, 2 ಕುಂಡಿ ಮೇಲೆ 2 ಬಾರಿಸಿ ಅಂತಲೇ ಹೇಳಿದ್ದೀವಿ. ಸೊ ಎಂಥವೇ ಆಗಲಿ, ಮಾಮೂಲಿ ಮಕ್ಕಳೇನಾದರೂ ಕಲೀಲಿಲ್ಲ ಅಂದರೆ ಹೊಡಿಲೇಬೇಕು, ಬೈಲೇಬೇಕಲ್ವ. ಸೊ ಹಂಗಾಗಿ ಇವನು ಸ್ವಲ್ಪ ಹೆದರುತ್ತಾನೆ. ಅವ್ರು ಸ್ವಲ್ಪ ತುಂಬ ಜೋರಿದ್ದಾರೆ, ಮ್ಯಾಮು ಸ್ಟ್ರಿಕ್ಟಾಗಿ ಇದ್ದಾರೆ. ಸೊ ಹಂಗಾಗಿ ಮಕ್ಕಳೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳಿಗೆಲ್ಲ ಆರಾಮಾಗಿ ಅವ್ರ ಹತ್ರ ಬಿಡ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ನಾನು ಅವರೇ ಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ನಾನು ಅವ್ರನ್ನೇ ಆ ಮೇಡಮ್ ಹತ್ರನೇ ಬಿಡೋಣ ಅಂತ ಹೇಳ್ಬಿಟ್ಟು ಟ್ಯೂಷನಿಗೆ ಬಿಟ್ಟಿರೋದು. ಇನ್ನು ಟ್ಯೂಷನಲ್ಲಿ ಒಂದು ಮಗುದು ಬರ್ಡೇ ಇತ್ತು. ಅವ್ರು ಬಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಚಳಿ ಬೇರೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹನಿ ಹಾಕೋದು, ಸೋನೆ ಬೀಳೋದೆಲ್ಲ ಮಾಡ್ತಾ ಇರುತ್ತೆ. ತುಂಬ ಚಳಿ ಆಗ್ತಾ ಇರುತ್ತೆ ಇವಾಗೆಲ್ಲ.
ಲೇಪುಗೆ ಒಂದ್ಸರಿ ಸ್ವೆಟ್ರ್ ಹಾಕಿದ್ರೆ ಇನ್ನೊಂದ್ಸರಿ ಒಳಗಡೆ ಕೂತ್ಕೊಂಡಮ್ಮ ಶೆಕೆ ಆಗ್ತಿದೆ ತೆಗಿಯಮ್ಮ ಅಂತ ಹೇಳಿ ತೆಗಿಸ್ತಿರ್ತಾನೆ. ಹಾಕೊಳ್ಳೋದು ತೆಗಿಯೋದು ಹಿಂಗೆಲ್ಲ ಮಾಡ್ತಿರ್ತಾನೆ. ನಮಗೂ ಚಳಿ ಆದಾಗೆಲ್ಲ ಭಯ ಆಗುತ್ತೆ, ಮಗುಗೆಲ್ಲ ಶೀತ ಆಗುತ್ತೋ ಅಂತ ಹೇಳ್ಬಿಟ್ಟು. ಇನ್ನು ಕುಂದ್ರಪ್ಪ ಇನ್ನೂ ಒಂದು ದಿವಸ ಆಯ್ತು. ಸುಬ್ಬ ನೀನು ಹೊಟ್ಟೆಲಿದ್ದೆ ಅಂತ ತೋರಿಸಿತ್ತು. ನೋಡು ಏನದು, ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಬಿಡಪ್ಪು, ಸುಮ್ಮನೆ. ಹೆಂಗೆ ಇದೇನು ಗೌಡ್ರು ಗೊತ್ತು, ಅದ್ರೊಳಗೆ ಹಾಕು. ಅವೆಲ್ಲ ಮುಟ್ಟಬಾರದು, ಅದ್ರಲ್ಲೇ ಹಾಕಿ. ಇದೇನು ಗೌಡ್ರೆ, ಲೆಪ್ಪನ ಗೌಡ್ರೆ ನೋಡ್ರಿ, ಕಾಲು ನೋಡ್ರಿ, ಪುಟಾಣಿ ಕಾಲು. ಲೂಲು ಇಲ್ಲಿ ಲೂಲು. ಮೈ ಫಸ್ಟ್ ಟೀತ್. ಜಯ ಜಗನ್ನಾಥ ಅಲ್ಲ, ರಾಮ ಮಾಡಿದ್ದೆ. ಮತ್ತೆ ಮನೆಯಲ್ಲಿ ಹಿಂಗೇನು ಹುಡ್ಕೋವಾಗ ಲೇಪನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಪ್ರಧಾನಿ ಚೆಕ್ ಮಾಡಿರ್ತೀವಲ್ಲ, ಸೊ ಅದು ಸಿಕ್ತು. ತುಂಬಾ ಖುಷಿ ಆಯಿತು, ನೋಡ್ತಾ ಇದ್ದೆ, ತೋರಿಸ್ತಾ ಇದ್ದೆ ಲೇಪನ್ಗೂ. ಅವನ ಫೋಟೋಸ್ ಎಲ್ಲ ಅವಾಗ ಏನಾದರೂ ಇದನ್ನು ಬರ್ಡೇಗೆಲ್ಲ ಅಂಟಿಸ್ಲಿಕ್ಕೆ ಇದು ಫ್ರೇಮ್ ಥರ ಮಾಡಿ ಅಂದ್ಬಿಟ್ಟು ಅದಕ್ಕೆ ಫೋಟೋಸ್ನ ರೆಡಿ ಮಾಡಿಸಿದ್ವಿ. ಸೊ ಅವನ್ನೆಲ್ಲ ಉಳಿದಿತ್ತಲ್ಲ, ಸೊ ಅವನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಅವನಿಗೆ ನಾಮ ಹಾಕಿ ಇವತ್ತು ಸ್ಕೂಲಿಗೆ ಕಳಿಸ್ದೆ, ಕೃಷ್ಣಪ್ರಭು ನಾಮ ಹಾಕಿಸಿ. ಅದಕ್ಕೆ ಚೆನ್ನಾಗಿತ್ತು. ಅವನಂಗೂ ಆಡ್ಕೊಂತಾರೆ ಕಣಮ್ಮ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಯಾರು ಆಡ್ಕೊಂಡ್ರೆ ಹೇಳಪ್ಪ, ಮ್ಯಾಮ್ಗೆ ಹೇಳು, ಹಿಂಗೆಲ್ಲ ಆಡ್ಕೊಂಬಾರ್ದು, ದೇವ್ರದಿದ್ದು ಅಂತ ಹೇಳು ಅಂತ ಎಲ್ಲ ಹೇಳ್ಕೊಟ್ಟಿದ್ದೆ. ಖುಷಿಯಾಗಿ ನಾಮ ಹಾಕಿಸ್ಕೊಂಡು ಹೋಯ್ತು. ಯಾರು ಏನು ಅನ್ನಲಿಲ್ಲ ಅಂತ ಆಮೇಲೆ ಬಂದು ಹೇಳ್ತು. ಕೆಲವರೇನು ನಾಮ ಹಾಕೊಂಬಂದಿದ್ಯಾ ಅಂತ ಅಂದ್ರಂತೆ. ನೋಡಿ, ಇವಾಗೆಲ್ಲ ಚಿಕ್ಕ ಮಕ್ಕಳೆಲ್ಲ ಹಂಗೆ ಅನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಾವು ಸ್ಕೂಲ್ಗಳ್ಗೆ ಹೋಗುವಾಗ ಶನಿವಾರ ಬಂತು ಅಂದ್ರೆ ಸಾಕು, ಅತ್ತ 2 ವೈಟು ಮಧ್ಯ ರೆಡ್ಡು, ಇದು ನಾಮ ಹಾಕ್ಕೊಂಡು ಹೋಗ್ಬಿಡ್ತಾಯಿದ್ವಿ. ನಮ್ಮ ಮನೆಯಲ್ಲಿ ಹಾಕಿ ಕಳಿಸೋರು. ಇನ್ನು ರೆನಿ ಪ್ರಾಡಕ್ಟ್ ಬುಕ್ ಮಾಡಿದ್ದೆ, ಕಾಜಲ್ಲು ತುಂಬಾ ಚೆನ್ನಾಗಿತ್ತು. ಅವತ್ತಿಂದ ಬುಕ್ ಮಾಡಬೇಕು ಅನ್ನೋ ಆಸೆ, ಸೊ ಹಂಗಾಗಿ ಮಾಡಿಕೊಂಡೆ. ಅದು ಕೂಡ ಬಂತು ಪಾರ್ಸಲ್ಲು. ಇನ್ನು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ನಲ್ಲ, ಸೊ ಇದು ಫಸ್ಟು ನಾನು ಏನು ಬ್ಯಾಗ್ ಓಪನ್ ಮಾಡೋವಾಗ ನಾನು ಮನೆ ಪೂಜೆ ಮಾಡಿ, ಅದಕ್ಕೂ ಕೂಡ ಪೂಜೆ ಮಾಡಿ ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಟ್ಟು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಾನು ಏನು ಸ್ಯಾರೀಸ್ ಫೋಟೋದೆಲ್ಲ ಶೂಟ್ ಮಾಡಿದ್ದು, ಅದು ಫಸ್ಟೇ ಹಾಕ್ಬಿಟ್ಟಿದ್ದೆ ವಿಡಿಯೋ. ಇದು ನನ್ನ ಫ್ರೆಂಡ್ಸ್ ಇವ್ರನ್ನೆಲ್ಲ ಕರೆದು ನಾನು ಅರ್ಶಿನ ಕುಂಕುಮ ಕೊಟ್ಟೆ. ಸೊ ಅಲ್ಲೇ 2 ಸೀರೆ ಕೂಡ ಸೇಲ್ ಆಯಿತು. ಅವರನ್ನೇ ಇಷ್ಟಪಟ್ಟು ನೋಡಿ ಅಶ್ವಿನಿ ಅವರು ಕೂಡ 2 ಸೀರೆ ತೊಗೊಂಡ್ರು, ಅವರು ಮತ್ತು ಅವ್ರ ಫ್ರೆಂಡು. ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ, ನನ್ನ ಮೊಬೈಲ್ ಫುಲ್ ಸ್ಟೋರೇಜ್ ಆಗಿಬಿಟ್ಟಿತ್ತು. ಹಿಂಗೆ ಬೇರೆ ಫೋನಲ್ಲಿ ಹಿಂಗೆ ವಿಡಿಯೋ ಮಾಡಿಕೊಂಡೆ. ಇವೆರಡು ಸೀರೆ ಸೇಲ್ ಆಯಿತು. ಅವರೇ ವಿಶ್ ಮಾಡಿ ಇನ್ನೂ ಪೂಜೆ ಏನೂ ಮಾಡಿರಲ್ಲ, ಒಂದು 5 ಗಂಟೆಗೆ ಬನ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದಿದ್ದೆ. ಅವಾಗ ಬಂದಿದ್ದರು. ಆಮೇಲೆ ಪೂಜೆ ಎಲ್ಲ ಆಗಲಿ ಇರು, ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇನ್ನು ಲೇಪನ್ಗೆ ಬುತ್ತಿ ಕಟ್ತಾಯಿದ್ದೀನಿ ಸ್ಕೂಲ್ಗೆ. ಸ್ನ್ಯಾಕ್ಸ್ಗೆ ಹಲಸಿನ ಬೀಜನ ಸುಟ್ಬಿಟ್ಟು ಕೊಟ್ಟೆ, ಗರಿಗರಿಯಾಗಿ ಚೆನ್ನಾಗಿತ್ತು. ಚೆನ್ನಾಗಿದೆ, ಆಯಿತು ಕೊಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮಗು ಕೇಳ್ತು, ಅದನ್ನೇ ಹಾಕ್ಕೊಟ್ಟೆ. ಇನ್ನು ಅವನು ಕೂಡ ಸ್ಕೂಲಿಗೆ ಬಿಟ್ಟೆ. ಇವತ್ತೇನೋ ಒಂಥರ ಹ್ಯಾಂಡ್ಸಮ್ಮಾಗಿ ಕಾಣ್ತಾ ಇದ್ದ ಲೇಪು, ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಫಾಸ್ಟಾಗಿ ಕೂಡ ನಡ್ಕೊಂಡು ಹೋಗ್ತಿದ್ವಿ. ಯಾರು ಫಾಸ್ಟಾಗಿ ಹೋಗ್ತಾರೆ, ಯಾರ ಹೆಜ್ಜೆ ಫಾಸ್ಟ್ ಬರುತ್ತೆ ಅನ್ನೋ ಥರ ಚಾಲೆಂಜ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವು ಓಡೋ ಸ್ಟೈಲ್ಗೆ ಮಕ್ಕಳು ಓಡ್ಕೊಂಡು ಬರ್ತಿರ್ತಾರೆ, ಅಂದರೆ ನಾವು ನಡ್ಕೊಂಡು ಹೋಗೋ ಸ್ಟೈಲ್ಗೆ. ಅವ್ರು ಪುಟ್ಟ ಹೆಜ್ಜೆ, ನಾವು ಸ್ವಲ್ಪ ದೊಡ್ಡ ಹೆಜ್ಜೆ ಇಟ್ಕೊಂಡು ಹೋಗ್ತೀವಲ್ವ, ಹಂಗಾಗಿ. ಇನ್ನು ಮನೆಗೆ ಬಂದಮೇಲೆ ನಾನು ಸ್ಯಾರಿನೆಲ್ಲ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಬಿಡೋಣ, ಇನ್ನೂ ಸ್ವಲ್ಪ ನೀಟಾಗಿ. ಕೆಲವ್ರು ಈ ಥರ ಮಾಡಿ ಆ ಥರ ಮಾಡಿ ಅಂತೆಲ್ಲ ಕೇಳ್ತಾಯಿದ್ರು. ಸೀರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಹಂಗಾಗಿ ನನ್ನ ಫ್ರೆಂಡ್ ಪ್ರಿಯಾನ ಕರೆಸ್ಕೊಂಡು ಇನ್ನು ಸ್ಯಾರಿನ ಓಪನ್ ಮಾಡ್ತಾ, ಅಂದರೆ ಫುಲ್ ಓಪನ್ ಮಾಡಲಿಲ್ಲ. ಫುಲ್ ಓಪನ್ ಮಾಡಿದ್ರೆ ಮತ್ತೆ ಮಡಚಲಿಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಅದೇನು ಮಡಿಕೆ ಇತ್ತು ಅಷ್ಟಾರ ಮಾತ್ರ ಓಪನ್ ಮಾಡಿ ಇನ್ನು ಸ್ಯಾರಿನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸುಮಾರು ಸ್ಯಾರಿಗಳೆಲ್ಲ ಖರ್ಚಾಗಿದೆ, ಮತ್ತು ಸ್ಟಾಕ್ ತರಿಸ್ಬೇಕು, ಇನ್ನೂ ಒಂದಷ್ಟಿದೆ. ಸೊ ನೋಡಿ, ಬೇಕಾದರೆ ನೋಡಿ ಬುಕ್ ಮಾಡ್ಕೊಳ್ಳಿ. ಒಂದು ಸ್ಯಾರಿ ಹೇಗಿದೆ ಅಂತ ತೋರಿಸಿದ್ರೆ ಐಡಿಯಾ ಬರುತ್ತಲ್ಲ. ಸೊ ಇನ್ನು 3 ಸ್ಯಾರಿ ಅದು ಕಲರ್ಸ್ ಮಾತ್ರ ತೋರಿಸೋ ಥರ ವಿಡಿಯೋ ಮಾಡ್ಕೊಂಡಿದ್ದು, ಎಲ್ಲದನ್ನೂ ಓಪನ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಹಂಗಾಗಿ ಒಂದೊಂದು ಸ್ಯಾರಿನಲ್ಲಿ 4 ಕಲರ್ಸು ತಂದಿರೋದು, 4 ಕಲರ್ಸ್ನೆಲ್ಲ ತಗೊಂಬಂದು
ಅಂದರೆ ಒಂದೊಂದು ಎರಡು ಕಲರ್ಸ್ ಮಾತ್ರ ಸಿಗೋದು, ಇನ್ನೆಲ್ಲವೂ ಸುಮಾರು ಇರೋ ಕಲರ್ಸ್. ಅದರಲ್ಲಿ ನಾವು ನೋಡಿ ಆರಿಸಿ 4 ಕಲರ್ ತೊಗೊಂಬಂದಿದ್ವಿ. ಫಸ್ಟ್ ಟೈಮ್ ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಿರೋದು. ಒಂದು ಸ್ವಲ್ಪ ತಲೆ ಕೆಟ್ಟೋಗ್ತಾಯಿತ್ತು, ಹೆಂಗೆ ಯಾವ ಥರ ವಿಡಿಯೋ ತೆಗೆದ್ರೆ ಚೆನ್ನಾಗಿ ಬರುತ್ತೆ, ಹಿಂಗೆ ತೆಗ್ಯದ ಹಂಗೆ ತೆಗ್ಯದ ಅಂತ ಅಂದ್ಬಿಟ್ಟು ಅದೇ ಕನ್ಫ್ಯೂಷನಲ್ಲಿದ್ವಿ. ಬೇರೆಯವರೆಲ್ಲ ವಿಡಿಯೋ ಹಾಕಿರ್ತಾರಲ್ವ, ಸೊ ಅದ್ರಲ್ಲಿ ನೋಡ್ಕೊಂಡು ನಾವು ಈ ಥರ ಮಾಡ್ಬೋದು ಅಂತ ಮಾಡಿದ್ರು ಅದ್ಯಾಕೋ ಕಲ್ಲರು ಸರಿ ಹೋಗ್ತಿರಲ್ಲ. ಆಚೆ ತೆಗೆದ್ರೆ ಸೀರೆ ಕಲರ್ ಒಂಥರ ಬರೋದು, ಒಳಗಡೆ ತೆಗೆದ್ರೇ ಒಂಥರ ಕಲರ್ ಬರೋದು. ನೋಡಿ, ಇದು ರಾಮ ಗ್ರೀನ್ ಇದೆ, ಒಂಥರ ಬ್ಲೂ ಕಲರ್ ಬರ್ತಾಯಿದೆ, ಸ್ವಲ್ಪ ಗ್ರೀನ್ ಶೇಡ್ ಇದೆ ಅಷ್ಟೇ. ಅದು ಚೆನ್ನಾಗಿದೆ ಅದೂ. ಅದಕ್ಕೆ ಅವತ್ತು ಆಚೆ ತೆಗೆದ್ವಾ, ಆಮೇಲೆ ತಿರ್ಗಾ ಇವಾಗ ಒಳಗಡೆ ಲೈಟಲ್ಲಿ ರಿಂಗ್ ಲೈಟಲ್ಲಿ ತೆಗ್ಯೋಣ ಬೆಳಕಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇದರಲ್ಲಿ ಸುಮಾರು ಕಲರ್ ಅದು ಹೆಂಗಿದೆಯೋ ಅದೇ ಥರನೇ ಬಂತು. ಈ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಇದು ಖಾಲಿನೇ ಆಯಿತು, ಇನ್ನೊಂದು 1 ಪೀಸ್ ಏನೋ ಉಳ್ಕೊಂಡಿದೆ ಅಷ್ಟೇ. ಇದು ಎಲ್ಲ ನಮ್ಮ ರಿಲೇಟಿವೇ ತೊಗೊಂಡ್ರು ಈ ಸೀರೆನ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆರೆಂಜು ಮತ್ತು ಪಿಂಕ್ ಶೇಡಲ್ಲಿ ನನ್ನ ಫ್ರೆಂಡ್ ಕೇಳಿದ್ರು, ಸೊ ಅದ್ರ ನಾನು ಸ್ಟಾಕ್ ತರಿಸಿರಲಿಲ್ಲ, ಅದರಲ್ಲಿ ಕಲರ್ಸ್ ಇರಲಿಲ್ಲ. ನಾನು ತಗೊಳಕ್ಕೆ ಹೋದಾಗ ಅವ್ರ ಕಲರ್ ಖಾಲಿಯಾಗಿದೆ, ಮತ್ತೆ ತರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಇನ್ನು ಹಾಗೇ ನೋಡಿ, ಇದು ಗ್ರೀನು, ಈ ಕಲರೇ ಉಳಿದಿರೋದು. ಇದೊಂದು ಖಾಲಿ ಇದೆ, ಸೀರೆ ಉಳ್ಕೊಂಡಿದೆ. ಅದನ್ನು ಕೂಡ ಅದು ಬೇಗ ಆದಷ್ಟು ಸೇಲ್ ಆಗುತ್ತೆ. ಫೋಟೋಸ್ ಮತ್ತು ವಿಡಿಯೋಸ್ ತೆಗೆಯೋದೇ ತುಂಬಾ ಕಷ್ಟ ಆಗುತ್ತೆ ಈ ಥರ ಸ್ಯಾರಿಗಳು ಬಿಸ್ನೆಸ್ಸಲ್ಲಿ. ಅಂಗಡಿನಲ್ಲಾದರೆ ಇಷ್ಟೊಂದು ಲೈಟ್ಸ್ಗಳು ಹಾಕಿರ್ತಾರೆ, ಸೊ ಅದು ಅವ್ರಿಗೆ ಯಾವ ಥರ ಲೈಟ್ ಬೇಕೋ ಆ ಥರ ನೋಡಿ ಸೆಟ್ ಮಾಡಿ ಹಾಕಿರ್ತಾರೆ. ಸೊ ಹಂಗಾಗಿ ಸ್ಯಾರಿಗಳು ಕಲರ್ಸ್ ಎಲ್ಲ ನೀಟಾಗಿ ಚೆನ್ನಾಗೇ ಬರುತ್ತೆ. ಅಲ್ಲೂ ಒಂದೊಂದು ಸಾರಿ ಆಚೆ ಒಂದು ಕಲರ್ಸ್ ಇದ್ದರೆ ಒಳಗಡೆ ಒಂದು ಕಲರ್ಸ್ ಕಾಣ್ತಾ ಇರುತ್ತೆ ಸ್ಯಾರಿಗಳು. ನನಗೂ ಅದೇ ಕನ್ಫ್ಯೂಷನ್ ಆಗೋಯ್ತು. ನೀಟಾಗಿ ತೋರಿಸ್ತೀವಿ ವಿಡಿಯೋ ಮಾಡಿ, ಸೊ ಅದನ್ನು ನೀಟಾಗಿ ಕಲರೆಲ್ಲ ಕರೆಕ್ಟಾಗಿ ಬರೋ ಥರ ತೋರಿಸ್ಬೇಕು ಅನ್ನೋದು ನನ್ನ ಇದು. ಪಾಪ ಈಗ ಅವರು ಬುಕ್ ಮಾಡಿ ತೊಗೊಂಡ್ಮೇಲೆ ಅಯ್ಯೋ ಇದೇನಲ್ಲ ಆ ಕಲರ್ ಇತ್ತು, ಇಲ್ಲಿ ಈ ಕಲರ್ ಇದೆಯಲ್ಲ ಅನ್ನೋ ಥರ ಅನಿಸ್ಬಾರ್ದಲ್ವ. ಸೊ ಹಂಗಾಗಿ ನನಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಈ ಲೈಟ್ ಇಟ್ಕೊಳ್ಳೋಣ, ಆ ಲೈಟ್ ಇಟ್ಕೊಳ್ಳೋಣ, 2 ಇಟ್ಕೊಂಡು ಲೈಟು ಹೆಂಗೆ ಮಾಡಿದ್ರಾಯ್ತು, 1 ಲೈಟಲ್ಲಿ ಯಾವ ಕಲರ್ ಬರುತ್ತೆ, ಅಥವಾ ಆಚೆ ಹೋಗಿ ಶೂಟ್ ಮಾಡಿದ್ರೆ ಹೆಂಗೆ ಬರುತ್ತೆ, ಸ್ವಲ್ಪ ಮಾಮೂಲಿ ಬೆಳಕಲ್ಲಿ ವಿಡಿಯೋ ಮಾಡಿದ್ರೆ ಯಾವ ಥರ ಬರುತ್ತೆ ಅನ್ನೋ ಥರ ತುಂಬ ತಲೆ ಕೆಡಿಸ್ಕೊಂಬಿಟ್ಟಿದ್ದೆ ನಾನು. ಸೇಲ್ ಮಾಡ್ತೀವಿ, ಸೊ ಅವ್ರು ನಮ್ಮನ್ನು ತಗೊಂಡೋದ್ಮೇಲೆ ನಮ್ಮನ್ನು ಬೈಕೊಂಬಾರ್ದಲ್ವ ಅಂತ ಹೇಳ್ಬಿಟ್ಟು ನನ್ನ ಇಂಟೆನ್ಷನ್ ಅದಿತ್ತು. ಅದೇನೇ ತಲೆ ಕೆಡಿಸ್ಕೊಂಬಿಟ್ಟಿದ್ದೆ. ನೀಟಾಗಿ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಂಗೋ ಒಂದು ತಕ್ಕ ಮಟ್ಟಿಗೆಲ್ಲ ಚೆನ್ನಾಗಿ ಬಂತು. ಇದು ಮಾರನೇ ದಿನ ನಮಗೆ ಮಂಡ್ಯದಲ್ಲಿ ಸತ್ಸಂಗ ಇತ್ತು. ಏನು ಶ್ರೀಕೃಷ್ಣ ದೇವ್ರದ್ದು ಆನ್ಲೈನ್ ಕ್ಲಾಸಲ್ಲಿ ಭಗವದ್ಗೀತೆ ಎಲ್ಲ ಹೇಳ್ತಾಯಿದ್ರು, ನಾವು ಕೇಳಿಸ್ಕೊಳ್ಳೋದು ಅದನ್ನು. ಸೊ ನಮ್ಮ ಮನೆಯವರು ಅದಕ್ಕೆ ಸೇರಿಕೊಂಡಿದ್ರು. ದಿನ ಬೆಳಗ್ಗೆ 6ರಿಂದ 7:30ವರೆಗೂ ಇತ್ತು. ಮನೆಯಲ್ಲಿ ಹಾಕ್ಕೊಂಡು ಅವರು ಏನೇ ಕೆಲಸ ಮಾಡಿ ಓಡಾಡಿಕೊಂಡು ರೆಡಿ ಆಗಿದ್ರು, ಓಡಾಡಿಕೊಂಡು ಅದು ಆನ್ ಆಗೇ ಇತ್ತು. ಸೊ ನಾವು ಎಲ್ಲ ಕೇಳಿಸ್ಕೊತಿದ್ವಿ, ಚೆನ್ನಾಗೆಲ್ಲ ಹೇಳ್ಕೊಡ್ತಿದ್ರು. ಕೇಳೋಕ್ಕಂತೂ ತುಂಬ ಅದ್ಭುತವಾಗಿತ್ತು. ಪ್ಲಸ್ ಟಿಪ್ಸು ಕೂಡ ಹೇಳ್ತಾರಲ್ಲಿ, ಪೂಜೆ ಹೆಂಗೆ ಮಾಡಬೇಕು, ನೈವೇದ್ಯಕ್ಕೆ ಏನೇನು ಇಡಬೇಕು, ಯಾವ ಥರ ಇರಬೇಕು, ಹೆಂಗೆ ಮಾಡಬೇಕು ಎಲ್ಲನೂ ಹೇಳ್ತಾರೆ. ಪ್ಲಸ್ ನಾವು ಡೌಟ್ಸ್ ಕೂಡ ಕೇಳ್ಬೋದು, ಆ ಥರ ಎಲ್ಲ ಇತ್ತು. ನಾನು ಹಂಗೆ ಕೇಳಿಸ್ಕೊತಿದ್ದೆ. ಸೊ ಇವತ್ತು ಸತ್ಸಂಗ ಇತ್ತು, ಲಾಸ್ಟು ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಫಂಕ್ಷನ್ ಎಲ್ಲ ಮಾಡ್ತಾಯಿದ್ರು ಮಂಡ್ಯದಲ್ಲಿ. ಹಂಗಾಗಿ ಇವ್ರಿಗೂ ಅಶ್ವಿನಿಯವ್ರಿಗೂ ಹೇಳಿದ್ವು, ಅವ್ರಿಗೂ ಕೃಷ್ಣ ಅಂದರೆ ತುಂಬ ಪ್ರೀತಿ. ಸೊ ಅವರು ಆಯಿತು ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾರ್ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ಮಂಡ್ಯದಿಂದ ಮುಂದೆ ಮದ್ದೂರಿಂದ ಮುಂದೆ ಇದು ಕೆಂಗಲ್ ಹನುಮಂತರಾಯ ದೇವಸ್ಥಾನ ಇದು. ಸೊ ಅಲ್ಲಿ ಹೋಗಿ ಫಸ್ಟ್ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ನನಗೆ ಕೆಂಗಲ್ ಹನುಮಂತರಾಯ ದೇವಸ್ಥಾನ ಇಲ್ಲೇ ಇರೋದು ಅಂತ ನನಗೆ ಗೊತ್ತೇ ಇರಲಿಲ್ಲ, ತುಂಬ ದೂರನೇ ಅಂದ್ಕೊಂಬಿಟ್ಟಿದ್ದೆ. ಇದ್ರ ಎದುರುಗಡೆನೇ ಏನು ಆಪೋಸಿಟ್ ರೋಡಲ್ಲೇ ಬೆಂಗಳೂರು ರೋಡ್ ಇದು. ಬೆಂಗಳೂರಿಗೆ ಹೋಗ್ತಾ ಬರ್ತಾ ಬಸ್ಸಲ್ಲೂ ನೋಡ್ಕೊಂಡು ಹೋಗ್ಬೋದು, ಮತ್ತು ಟ್ರೈನಲ್ಲೆಲ್ಲ ನೋಡ್ಕೊಂಡು ಹೋಗಿದ್ವಿ ನಾವು. ಟ್ರೈನು ಆ ಕಡೆ ರೈಲ್ವೆ ಸ್ಟೇಷನ್ ಕೂಡ ಇದೆ, ಟ್ರೈನಲ್ಲಿ ಕೂಡ ನೋಡಿದ್ದೀವಿ. ಬಟ್ ಇದು ಕೆಂಗಲ್ ಹನುಮಂತರಾಯ ದೇವಸ್ಥಾನ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ನಾವು ಇದನ್ನು ನೋಡಿದ್ವಿ ದೇವಸ್ಥಾನನ. ಟ್ರೈನಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ, ಬಸ್ಸಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ. ನೋಡಿ, ಕೆಂಗಲ್ ಹನುಮಂತರಾಯ ದೇವಸ್ಥಾನ ಅಂತಲೇ ಗೊತ್ತಿರಲಿಲ್ಲ ಅಂತ. ತುಂಬಾ ಖುಷಿ ಆಯಿತು ದೇವಸ್ಥಾನ ನೋಡಿ. ತುಂಬ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವರು. ಒಳಗಡೆ ಹೋದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಬಟ್ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳಂಗಿಲ್ಲ, ಹಾಗಾಗಿ ಆಚೆ ಮಾತ್ರ ವಿಡಿಯೋ ಮಾಡ್ಕೊಂಡ್ವಿ. ಆಂಜನೇಯ ದೇವ್ರನ್ನ ನೋಡ್ತಾನೆ ಇರಬೇಕು ಅಂತ ಅನಿಸಿತ್ತು, ಅಷ್ಟು ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಒಂಥರ ಖುಷಿನೇ ಆಯಿತು ಬಿಡಿ. ನಮ್ಮ ಹಸ್ಬೆಂಡ್ ಅವ್ರ ಹನುಮಾನ್ ಚಾಲೀಸ್ ಎಲ್ಲ ಓದ್ಬಿಟ್ಟು ಆಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಖಾಲಿ ಬೇರೆ ಇತ್ತು, ಅಷ್ಟೊಂದೇನು ಜನ ಇರಲಿಲ್ಲ.
ಇನ್ನೂ ಸ್ವಲ್ಪ ಎಲ್ಲ ನೀಟ್ ಮಾಡ್ತಾಯಿದ್ರು, ಎಲ್ಲ ಗಲೀಜಾಗಿತ್ತು. ನಾವು ಹೋಗಿದ್ದು ಭಾನುವಾರ, ಹಿಂದಿನ ದಿನ ಶನಿವಾರ ಅಲ್ವಾ, ಸೊ ಶ್ರಾವಣ ಬೇರೆ ಶನಿವಾರ ಜನ ಇದ್ದೇ ಇರ್ತಾರೆ, ಗಲೀಜೆಲ್ಲ ಇರುತ್ತೆ, ಸೊ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅವರು. ನಾವು ಹಂಗೆ ಹಿಂದಿನ ಮಾಡೋಣ ಅಂದ್ಬಿಟ್ಟು ದಾಟ್ಕೊಂಡು ಹೋದ್ವಿ ದೇವಸ್ಥಾನದೊಳಗೆ. ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿ ಮದ್ದೂರಲ್ಲಿ ಇವ್ರ ಫ್ರೆಂಡ್ ಮನೆ ಅಂತೆ, ಅಶ್ವಿನಿ ಅವ್ರ ಫ್ರೆಂಡ್ ಮನೆಗೆ ಬಂದ್ವಿ. ಅಲ್ಲೇ ತಿಂಡಿಗೆ ಹೇಳಿದ್ರು ಅವರು, ಅಲ್ಲೇ ಕೂಡ ತಿಂಡಿ ಕೂಡ ಮಾಡಿದ್ವಿ. ಏನು ಪಲಾವ್ ಮಾಡಿ ಮೊಸರು ಬಜ್ಜಿ ಹಪ್ಪಳ ಎಲ್ಲ ತಿಳಿಸ್ಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿತ್ತು ಪಲಾವ್. ಚೆನ್ನಾಗಿ ಎಲ್ಲರೂ ಹೊಟ್ಟೆ ತುಂಬ ತಿಂದು ಸತ್ಸಂಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ನಾವು ಬರ್ತೀವಿ ಅಂತ ಹೇಳಿದ್ರಂತೆ. ಸೊ ಅವರು ಕೂಡ ರೆಡಿಯಾಗಿದ್ದರು, ಪಾಪ ತಿಂಡಿ ಮಾಡ್ಕೊಂಡು ಕಾಯ್ಕೊಂಡಿದ್ರು. ಇವರು ಕೂಡ ಏಜೆನ್ಸಿ ಇಟ್ಟಿದ್ದಾರೆ ಮಂಡ್ಯದಲ್ಲಿ, ಮದ್ದೂರಲ್ಲೋ ಮಂಡ್ಯದಲ್ಲೋ ಗೊತ್ತಿಲ್ಲ, ಇವ್ರದ್ದು ಏಜೆನ್ಸಿ ಇದೆ. ಮನೆಗೆ ಬಂದ್ವಿ. ಬರ್ತಿದ್ದ ಹಸ್ವಾಗ್ತಾಯಿತ್ತು, ಹಸ್ವಾಗೋ ಟೈಮಿಗೆ ಕರೆಕ್ಟಾಗಿ ತಟ್ಟೆಗೆ ಹಾಕ್ಕೊಟ್ರು. ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಅವ್ರ ಮನೆ ಹತ್ರ ಇನ್ನು ಸೀಬೆಕಾಯಿ ಮರ ಇತ್ತು. ಅವ್ರ ಮಗನೇ ನಾನೇ ಹತ್ತಿ ಕಿತ್ಕೊಡ್ತೀನಿ ಅಂತೇಳಿ ಕಿತ್ಕೊಡ್ತಾಯಿದ್ರು. ಒಂದೊಂದೇ ಹಣ್ಣುಗಳನ್ನೆಲ್ಲ ಕೊಡ್ತಾಯಿದ್ರು ಕೆಳಗಡೆ. ನಮಗೆ ಭಯ, ಏನಪ್ಪ ಇದು ಇಷ್ಟು ದೊಡ್ಡ ಅಂದರೆ ಜಾರುತ್ತೆ ಮರ, ಅದು ಸ್ವಲ್ಪ ನೈಸ್ ಇರುತ್ತೆ ಸೀಬೆಕಾಯಿ ಮರ. ನನಗೆ ಭಯ ಆಗೋದು, ಅಯ್ಯೋ ನಾವು ಹತ್ತಿಸಿದ್ದೀವಿ, ಮಗು ಬಿದ್ದುಬಿಟ್ರೆ ಏನಪ್ಪ ಕತೆ ಅಂತ. ಇಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಮ್ಮ ಮನೆ ಹತ್ರ ನಾನು ಹತ್ತಿ ಎಲ್ಲ ನಾವು ಹಿಂಗೆ ಹತ್ತಿ ಕಿತ್ಕೊತೀವಿ ಅಕ್ಕ, ಏನಿಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗ ಕೂಡ ಹಂಗಂತು. ನಮ್ಗೆ ಅದೇ ಭಯ, ಅಷ್ಟು ಮೇಲೆ ಕತ್ತಿದ್ದಾನೆ, ಏನಾದರೂ ಕೊಂಬೆ ಮುರ್ಕೊಂಬಿಟ್ರೆ ಏನಪ್ಪ ಕತೆ ಅಂತ. ಇದು ಅವ್ರ ಮಗಳು, ಎಷ್ಟು ಕ್ಯೂಟಾಗಿದೆ ನೋಡಿ, ಇದು ಒಂಥರ ಗೊಂಬೆ ಇದ್ದಂಗೆ ಐತೆ. ಮಾತಾಡೋದು ಅಷ್ಟೇ, ಏನು ಒಳ್ಳೆ ಬೆಣ್ಣೆ ಮಾತಾಡ್ದಂಗೆ ಮಾತಾಡ್ತೈತೆ. ನೋಡ್ತಿದ್ರೇ ಎತ್ಕೊಂಡು ಹೋಗ್ಬಿಡೋಣ ನಮ್ಮ ಮನೆಗೆ ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು. ಪುಟಾಣಿ ಎಷ್ಟು ಚೆನ್ನಾಗಿ ಒಳ್ಳೆ ನೋಡ್ರಿ, ನನಗಂತೂ ತುಂಬ ಇಷ್ಟ ಆಗೋಯ್ತು ಪಾಪು. ಇನ್ನು ಸೀಬೆಕಾಯಿ ಎಲ್ಲ ಕಿತ್ಕೊಂಡಿದ್ವಲ್ಲ, ತಿಂತಾಯಿದ್ವಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಹೊರಡೋಣ ಸತ್ಸಂಗಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನು ಅವರು ಕೂಡ ಕಾರ್ ತೊಗೊಂಡ್ರು. ಸೊ ನಾವು ಕಾರಲ್ಲಿ ಬಂದಿದ್ವಲ್ಲ, ಎಲ್ಲ ಗಂಡಸರೆಲ್ಲ ಆ ಕಾರ್ಗೆ ಹೋಗಿ ನಾವು ಹೆಣ್ಮಕ್ಳೆಲ್ಲ ಈ ಕಾರಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿಕೊಂಡು ಎಲ್ಲರೂ ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಅವರು ಕಾರ್ ತಿರ್ಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದರು. ನೋಡಿ ಇದೆ ಅದು ಸತ್ಸಂಗ, ಅದು ಇವರೇ ಕೃಷ್ಣ ಪ್ರಭು ಅವರು ಕೂಡ ಅವರೇ ಹೇಳ್ತಿದ್ದಿದ್ದು. ಇಲ್ಲಿ ಫೋಟೋದಲ್ಲಿದ್ದಾರಲ್ಲ ಅವರೇ ಕ್ಲಾಸ್ ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ರು. ಇಲ್ಲಿ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ. ಸೊ ಇಲ್ಲಿ ಮತ್ತು ಮುಂದೆ ಅಲ್ಲಿ ಒಂದು ಹಾಲ್ ಇದೆ, ಆ ಕಡೆ ಏನೋ ಫಂಕ್ಷನ್ ಮಾಡಿದ್ದು. ನಂಗೆ ಅಡ್ರೆಸ್ ಎಲ್ಲ ಅಷ್ಟಾಗಿ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವರೇ ಕರ್ಕೊಂಬಂದಿದ್ರು, ಎಲ್ಲರೂ ಬಂದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಕಂಬದ ನರಸಿಂಹಸ್ವಾಮಿ. ನನಗೊಂಥರ ನೋಡಿ ತುಂಬಾ ಖುಷಿ ಆಯಿತು. ಇನ್ನೂ ಅವರು ಒಂದು ಗ್ರೂಪ್ ಮಾಡಿದರು, ಎಲ್ಲರೂ ಯಾರ್ಯಾರು ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಮಾಡಿದರು. ಸೊ ಅವ್ರನ್ನೆಲ್ಲ ನಂಬರ್ ಇಸ್ಕೊಂಡು ಗ್ರೂಪ್ ಮಾಡಿ ಅವ್ರು ಹೇಳಿದರು, ಫಸ್ಟು ಈ ದೇವಸ್ಥಾನಕ್ಕೆ ಬರಬೇಕು, ಆಮೇಲೆ ಹಾಲ್ ಹತ್ರ ಬರಬೇಕು ಅಂತ ಹೇಳಿದರು. ಫಸ್ಟು ಅಭಿಷೇಕ ಇದೆ, ಎಲ್ಲರೂ ಅಭಿಷೇಕದಲ್ಲಿ ಭಾಗಿಯಾಗಿ ನೋಡಬೇಕು, ಅಲ್ಲಿ ಕೃಷ್ಣ ಜಪ ಎಲ್ಲ ಮಾಡಬೇಕು. ಆಮೇಲೆ ಅಲ್ಲಿ ಹೋಗೋಣ, ಇನ್ನು ಹಾಲಲ್ಲಿ ಹೋಗಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಇಷ್ಟು ಗಂಟೆಗೆ ಅಂತ ಎಲ್ಲ ಮೆನ್ಷನ್ ಮಾಡಿದರು. ಸೊ ಹಂಗಾಗಿ ಇಲ್ಲಿ ಅಷ್ಟೇ, ಅದು ಹಾಲ್ಗೂ ಮತ್ತು ದೇವಸ್ಥಾನಕ್ಕೂ ತುಂಬಾ ಹತ್ತಿರ ನಡ್ಕೊಂಡೇ ಓಡಾಡ್ಬೋದು. ಹಾಗಾಗಿ ನಾವು ಕೂಡ ಆದರೂ ಇರಲಿ ಅಂದ್ಬಿಟ್ಟು ನಾವು ಫಸ್ಟ್ ಹಾಲ್ ಹತ್ರ ಹೋದ್ವಿ, ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಇಲ್ಲಿಗೆ ಬಂದ್ವಿ, ಎಲ್ಲ ಇಲ್ಲಿದ್ದರು, ಇಲ್ಲೆಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ರು. ಇಲ್ಲೋಗಿ ನಾವು ಕೂಡ ಸೇರಿಕೊಂಡ್ವಿ ಅವ್ರ ಜೊತೆ.
ಕೂಡ ಹಾಲಿಗೆ ಬಂದ್ವಿ. ಇಲ್ಲೂ ಕೂಡ ಕೃಷ್ಣ ದೇವ್ರನ್ನ ಪೂಜೆ ಮಾಡಿದರು. ಇಸ್ಕಾನ್ ಟೆಂಪಲ್ನಿಂದ ಬಂದಿರೋದು ಇವರು. ಸೊ ಇಸ್ಕಾನ್ ಟೆಂಪಲ್ನವರು. ಸೊ ಅವರು ಇಲ್ಲಿ ಬಂದು ಏನು ಸತ್ಸಂಗ ಮಾಡ್ತಿದ್ದಾರೆ. ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ನಾಟಕ ಇದೆಲ್ಲನೂ ಡ್ರಾಮಾ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲ ಹೆಣ್ಮಕ್ಳುಗಳು ತುಂಬಾ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ, ಸ್ಕೂಲ್ ಮಕ್ಕಳು ಕೂಡ ಎಲ್ಲ ಬಂದು ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಈ ಥರ ಎಲ್ಲ ಸತ್ಸಂಗಕ್ಕೆ ಭಾಗಿಯಾಗದೆ ಒಂದು ದೊಡ್ಡ ಪುಣ್ಯ ಗೊತ್ತಾ. ಹರೇ ಕೃಷ್ಣ ಮಂತ್ರ ಜಪ ಅದೆಲ್ಲ ಮಾಡಿ ಅದೆಲ್ಲ ಅವರೇ ಮಾಡಿಸ್ತಾರೆ, ಹೇಳ್ತಾ ಇರ್ತಾರೆ, ನಾವು ಹೇಳ್ತಾ ಹೋಗ್ತೀವಿ. ಹರೇ ಕೃಷ್ಣ. ಇಲ್ಲಿ ಗಂಡಸ್ರನ್ನ ಪ್ರಭು ಅಂತ ಹೇಳಬೇಕು, ಹೆಣ್ಮಕ್ಳನ್ನ ಮಾತೆ ಅಂತ ಹೇಳಬೇಕು. ಆಮೇಲೆ ಮಾತಾಡ್ಸುವಾಗೂ ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಅಂತ ಹೇಳ್ತಾ ಇರಬೇಕು ಮಾತಾಡುವಾಗ್ಲೂ. ಇನ್ನು ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಕೊಟ್ಟಿದ್ದರು. ನಾವು ಅಂದ್ಕೊಂಡ್ವಿ, ಅವರು ಮೆನ್ಷನ್ ಮಾಡಿದರು ಮೆಸೇಜಲ್ಲಿ ಹೇಳಿದಾಗ, ಮೋಸ್ಟ್ಲಿ ಎಲ್ಲೋ ಬರೀಬೇಕು, ಬರೆದು ಕಲರ್ ಮಾಡಬೇಕು ಅಂದ್ಕೊಂಡಿದ್ವಿ. ಇವ್ರಂಗಲ್ಲ, ಕೃಷ್ಣಗೆ ಸಂಬಂಧಪಟ್ಟಿದ್ದೇನೆ ಒಂದು ನರಸಿಂಹಸ್ವಾಮಿದು ಫೋಟೋ ಮತ್ತು ಕೃಷ್ಣ ಮಾತಾಡ್ತಿರೋದೊಂದು ಫೋಟೋನ ಅವರೇ ವಿತ್ ಡ್ರಾ ಮಾಡಿಬಿಟ್ಟು ಎಲ್ಲ ಮಕ್ಕಳಿಗೂ ಒಂದೇ ಪೇಪರ್ ಕೊಟ್ಟರು, ಒಂದೇ ಥರದ್ದೇ ಡ್ರಾ ಕೊಟ್ಟು ಕಲರ್ ಮಾಡಿ ಅಂತ ಬಿಟ್ಟರು. ಸೊ ಹಂಗಾಗಿ ನಾವು ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಲೇಪನ್ಗೆ ಮಾಡ್ಸೋಕ್ಕೆ ರೆಡಿ ಮಾಡಿದ್ವಿ. ಅವನು ಇನ್ನೂ ಕೊಡಲಿಲ್ಲ ನಂಗೆ ನಿದ್ದೆ ಬರ್ತೈತೆ ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದ. ಆಮೇಲೆ ತೊಗೊಂಬಂದು ಕೊಟ್ಟರು ಕಲರ್ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಎಬ್ಬರಿಸ್ಬಿಟ್ಟು ಎದ್ದೊಳಪ್ಪ ಕಲರ್ ಮಾಡು ಅಂತ ಹೇಳಿದ ತಕ್ಷಣ ಅವನು ಎದ್ಬಿಟ್ಟ. ಎಲ್ಲರೂ ಕಲರ್ ಮಾಡ್ತಿದ್ರು, ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಅವರವ್ರ ಐಡಿಯಾಗೆ ತಕ್ಕಂತೆ ಮಾಡ್ತಾಯಿದ್ರು. ಲೇಪನ್ನು ಕೂಡ ಅವನು ಕಲರಿಂಗ್ ಅಂದರೆ ತುಂಬಾ ಇಷ್ಟ, ಅಂದರೆ ಡ್ರಾಯಿಂಗ್ ಮಾಡೋದಂದರೆ ಅದು ಹೇಳ್ಕೊಡ್ಲೇಬೇಕಿಲ್ಲ, ಅವನೇ ಮಾಡ್ತಿದ್ದ. ಹಂಗೂ ಅವರಪ್ಪ ಏನು ಕ್ಲಾಸ್ ಮಾಡ್ತಾಯಿದ್ರು, ಈ ಥರ ಹಚ್ಚು, ಇದಕ್ಕಿಷ್ಟೇ ಹಚ್ಚಬೇಕು, ಇದು ಆಚೆ ಬರಬಾರ್ದು ಅನ್ನೋ ಥರ ಎಲ್ಲ ಅವ್ರು ಕೂಡ ಕ್ಲಾಸ್ ಮಾಡಿ ಹೇಳ್ತಾಯಿದ್ರು. ಕ್ಲಾಸ್ ತೊಗೊಂಡಿದ್ರು ಅವನಿಗೆ, ಲೇಪನ್ಗೆ. ಅವರಪ್ಪ ಹೇಳ್ದಂಗೆ ಚೆನ್ನಾಗಿ ಜಾಸ್ತಿ ಹೇಳ್ಸ್ಕೊಳಲ್ಲ ಅವನು, ಇಷ್ಟು ಒಂದು ಸ್ವಲ್ಪ ಹೇಳ್ಕೊಟ್ರೆ ಸಾಕು. ಅಂದರೆ ಸ್ವಲ್ಪ ಏನೋ ಗೈಡ್ ಮಾಡಬೇಕು, ಈ ಥರ ಹಚ್ಚು, ಈ ಕಲರ್ ತಗೋ, ಇದಕ್ಕೆ ಈ ಕಲರು ಇಷ್ಟೇ ಹಚ್ಚಬೇಕು, ಲೈಟಾಗಿ ಹಚ್ಚು ಅಂದರೆ ಲೈಟು, ಡಾರ್ಕಾಗಿ ಹಚ್ಚು ಅಂದರೆ ಡಾರ್ಕು. ಅವ್ರು ಹಂಗೆ ಹೇಳ್ತಾಯಿದ್ರು. ಆಮೇಲೆ ಅಕ್ಕಪಕ್ಕ ಕೂತ್ಕೊಂಡಿದ್ದವರೆಲ್ಲ ಖುಷಿ ಪಡ್ತಾಯಿದ್ರು. ನೋಡಿ ಅವ್ನಿಗೆ ಪೆನ್ಸಿಲ್ ಹಿಡ್ಕೊಂಡ್ರೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಅವನು ಎಷ್ಟು ಚೆನ್ನಾಗಿ ಬರೀತಾನೆ, ಎಷ್ಟು ಇಂಟ್ರೆಸ್ಟ್ ಇದೆ ಅವನಿಗೆ ಅಂತ. ಎಲ್ಲಿ ಲೈಟಾಗಿ ಹಿಡ್ಕೊಳ್ಬೇಕೋ, ಲೈಟಾಗಿ ಹಚ್ಬೇಕು, ಅಲ್ಲಿ ಲೈಟಾಗಿ ಪೆನ್ಸಿಲ್ ಹಿಡ್ಕೊಳ್ಳೋದು, ತಿಕ್ಕಾಗಿ ಬರೀಬೇಕು ಅಂತಂದಾಗ ಪೆನ್ಸಿಲ್ ಹೆಂಗೆ ಹಿಡ್ಕೊಬೇಕು ಅನ್ನೋದೆಲ್ಲನೂ ಅವನ ತಲೆನಲ್ಲಿ ಕೂತ್ಕೊಂಡ್ಬಿಟ್ಟೈತೆ. ಅವರಪ್ಪ ಎಲ್ಲ ಕಲಿಸ್ಬಿಟ್ಟಿದ್ದಾರೆ. ಬ್ರಷ್ನೂ ಕೂಡ ಅಷ್ಟೇ, ಅವನು ಬ್ರಷಲ್ಲೂ ಡ್ರಾ ಮಾಡ್ತೀನಿ ಅಂದ್ರೂ ಅಷ್ಟೇ, ಕಲರಿಂಗ್ ಮಾಡ್ತೀನಿ ಅಂದರೂ ಅಷ್ಟೇ, ಎಲ್ಲಿ ಹಿಡ್ಕೊಬೇಕು, ಎಲ್ಲಿ ಹಿಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಮತ್ತು ಎಲ್ಲಿ ಗ್ಯಾಪ್ ಕೊಟ್ಟು ಯಾವ ಬ್ರಷ್ನ ಆಗಲಿ ಪೆನ್ಸಿಲ್ಲೇ ಆಗಲಿ ಎಲ್ಲಿ ಇಟ್ಕೊಬೇಕು ಅನ್ನೋದೆಲ್ಲ ನೀಟಾಗಿ ಗೊತ್ತು ಅವನಿಗೆ. ಇನ್ನು ಇದು ಏನು ಸರ್ಟಿಫಿಕೇಟ್ ಕೊಡ್ತಾಯಿದ್ರು. ಸೊ ಅದು ಕೂಡ ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಇಲ್ಲ ಆಮೇಲೆ ಜಪಮಾಲೆ ಎಲ್ಲ ಮಾರ್ತಾಯಿದ್ರು. ಜಪಮಾಲೆ ಇಟ್ಕೊಳ್ಳೋಕೆ ಬ್ಯಾಗೆಲ್ಲ ಮಾರ್ತಾಯಿದ್ರು. ಇವ್ರ ಬ್ಯಾಗ್ ಮೇಲೆ ಜೈ ಜಗನ್ನಾಥ್ ಫೋಟೋ ಇತ್ತು. ಅದನ್ನ ನೋಡಿ ನಂಗೆ ಬೇಕು ಅಂತ ಹಠ ಮಾಡ್ತಿದ್ದ ಲೇಪು. ಅದನ್ನ ವಿಡಿಯೋ ಮಾಡಿಕೊಂಡೆ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇದು ಏನು ನಮ್ಮ ಮನೆಯವ್ರಿಗೆ ಅವರು ಕೂಡ ಪ್ರಭುಗಳಿಂದ ಆಶೀರ್ವಾದ ಸಿಕ್ತು. ಅವರು ಕೂಡ ಸರ್ಟಿಫಿಕೇಟ್ ಕೊಟ್ಟರು. ಸರ್ಟಿಫಿಕೇಟು ಇದೆ ಅನ್ನೋ ಖುಷಿಗೆ ನಾವು ಕೂಡ ಬಂದ್ವಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಹಂಗೆ ಎಲ್ಲನೂ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಬರೋದೇ ಒಂದು ಪುಣ್ಯ ಅಲ್ವಾ. ಸೊ ಇನ್ನೇನು ಭಾನುವಾರ ಮನೇಲಿದ್ದು ಏನು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಇಂಥದ್ಕೆಲ್ಲ ಭಾಗಿಯಾದರೆ ಮಕ್ಳುಗಳ್ನೆಲ್ಲ ಕರ್ಕೊಂಡೋಗಿ ಇಂಥದ್ಕೆಲ್ಲ ಭಾಗಿಯಾಗೋಂಗೆ ಮಾಡಿದ್ರೆ ನಮಗೂ ಖುಷಿನೇ ಅಲ್ವಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ. ಇನ್ನಿಲ್ಲಿ ಲಾಸ್ಟು ಮಹಾಮಂಗಳಾರತಿ ಆಗುತ್ತೆ. ಪೂಜೆ ಎಲ್ಲ ನೋಡಿಕೊಂಡು ಮಹಾಮಂಗಳಾರತಿ ತೊಗೊಂಡು ಭಜನೆ ಮಾಡಿಕೊಂಡು ದೇವ್ರಿಗೆ ಅಭಿಷೇಕಕ್ಕೆ ಅಂತ ಬಟ್ಟೆ ಕಟ್ಟಿದ್ರಂತೆ. ಸೊ ಆ ಬಟ್ಟೆನಲ್ಲಿ ಎಲ್ರಿಗೂ ಒಂದೊಂದು ಬಟ್ಟೆ ಪೀಸ್ ಕೊಡ್ತೀವಿ, ತಗೊಂಡೋಗ್ಬೇಕು. ಲಾಸ್ಟ್ವರೆಗೂ ಇರೋರಿಗೆ ಮಾತ್ರ ಅದು ಸಿಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ನಾವು ಕೂಡ ಲಾಸ್ಟ್ವರೆಗೂ ಇದ್ವಿ. ಅವರು ಅಶ್ವಿನಿಯವರು ಎಲ್ಲೋ ಬೇರೆ ಕಡೆ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಹೊರಟೋದ್ರು. ಮತ್ತೆ ಬರ್ತೀವಿ, ನೀವು ಎಲ್ಲ ಆದಮೇಲೆ ಫೋನ್ ಹಾಕಿ ಬರ್ತೀವಿ ಅಂತ ಹೇಳಿದ್ರು. ಸೊ ಅವರೇನೋ ಬೇರೆ ಕೆಲಸ ಅಂದ್ಬಿಟ್ಟು ಹೊರಟೋದ್ರು. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲೇ ಮಂಡ್ಯದಲ್ಲೇ ಏನೋ ಕೆಲಸ ಇದೆ ಅಂತ. ಸೊ ಓಕೆ ಅಂದ್ಬಿಟ್ಟು ನಾವು ಕೂಡ ಇಲ್ಲಿ ಏನು ಜಪ ಇದೆಲ್ಲ ಭಜನೆ ಮಾಡೋ ಇದರಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ನೀವು ನೋಡಿ.
ನೋಡಿ ಎಲ್ರೂ ಹರೇ ಕೃಷ್ಣ ಮಂತ್ರ ಹೇಳ್ಕೊಂಡು ಎಲ್ಲರೂ ಮೈ ಮರೆತು ಡ್ಯಾನ್ಸ್ ಮಾಡ್ತಾಯಿದ್ರು. ಅದಕ್ಕೆ ಇರೋ ಶಕ್ತಿನೇ ಅದು ಆ ಭಗವಂತನಿಗೆ. ದಿನಕ್ಕೆ ಒಂದು ಬಾರಿ ಆದ್ರೂ ಈ ಥರ ಜಪ ಮಾಡಬೇಕಂತೆ, ತುಂಬಾ ಒಳ್ಳೆಯದು. ನಾನು ಅಷ್ಟೇ ಸ್ಕೂಲ್ನಲ್ಲಿದ್ದಾಗ ನನಗೊಂದು ಕಾರ್ಡು ಅಂದರೆ ಎಕ್ಸಾಮ್ಗೆ ಅಂತ ಬರ್ತಿದ್ರು, ಒಂದು ಬುಕ್ ಕೊಟ್ಟಿದ್ರು. ಅದನ್ನ ಓದ್ಬಿಟ್ಟು ಲಾಸ್ಟಿಗೆ ಎಕ್ಸಾಮ್ ಮಾಡ್ತೀವಿ ಇಷ್ಟು ದಿನಕ್ಕೆ ಅಂತ ಹೇಳಿದರು. ಸೊ ಅವಾಗ ನಾನು ಅದರಲ್ಲಿ ಶ್ರೀ ಕೃಷ್ಣನ ಮಂತ್ರ ಅಂದರೆ ಕತೆ ಎಲ್ಲ ಓದ್ಬಿಟ್ಟು ಅದು ಲಾಸ್ಟ್ ಅಂದರೆ ಬುಕ್ಸಲ್ಲಿ ಏನಿರುತ್ತೆ ಕ್ವಶನ್ ಅದನ್ನೇ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮಗೊಂದು ಕಾರ್ಡ್ ಕೊಟ್ಟಿದ್ರು, ಕೃಷ್ಣ ಇರೋದು ಹಿಂದೆಗಡೆ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಈ ಥರ ಲೈನ್ ಇತ್ತು. ಅವಾಗ ನಾನು ಆವಾಗಲೇ ಫಸ್ಟ್ ಅದನ್ನು ಕೇಳಿದ್ದು. ಅದನ್ನು ಅಂದರೆ ನನಗೆ ಗೊತ್ತಿಲ್ಲ ಅದನ್ನ ಜಪ ಮಾಡಬೇಕು, ಅದನ್ನ ಓದಬೇಕು, ಅದನ್ನು ಪಠನೆ ಮಾಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಮಾಮೂಲಿ ನನಗೆ ಇಷ್ಟ ಆದರೆ ನಾನು ಅಂದರೆ ನನಗೆ ಒಂದಷ್ಟು ಶ್ಲೋಕಗಳೆಲ್ಲ ಬರ್ತಿತ್ತು. ಅದನ್ನು ನಾನು ಸ್ಕೂಲ್ಗೆ ಹೋಗುವಾಗ ನಾವು ಬಸ್ಸಲ್ಲಿ ಹೋಗ್ತಾಯಿದ್ವಿ, ಸೈಕಲಲ್ಲೆಲ್ಲ ಹೋಗ್ತಾಯಿದ್ವಿ. ಬಸ್ಸಲ್ಲಿ ಹೋಗುವಾಗ ಬಸ್ ಬೇಗ ಬರಲಿಲ್ಲ ಅಂದರೆ ಕ್ಲಾಸು ಸ್ಟಾರ್ಟ್ ಆಗೋಗುತ್ತೆ, ದಯವಿಟ್ಟು ಬರೋಂಗೆ ಮಾಡಪ್ಪ ದೇವರೇ ಅಂತ ಈ ಥರ ಎಲ್ಲ ಅದನ್ನ ಹೇಳ್ಕೊತಾ ಇದ್ದೆ. ಬಸ್ ಬರೋವರೆಗೂ ನಾನು ಸ್ಕೂಲ್ ಮುಟ್ಟೋವರೆಗೂ ಅದನ್ನ ಹೇಳ್ಕೊಂಡೆ ಹೋಗ್ತಾಯಿದ್ದೆ. ಬಟ್ ನನಗೆ ಯಾರೂ ಹೇಳ್ಕೊಟ್ಟಿರಲಿಲ್ಲ ಅದನ್ನ ಹೇಳ್ಬೇಕು ಒಳ್ಳೆಯದು ಅಂತ. ನನಗೆ ದೇವರು ದಿಂಡ್ರು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಅದು ನಮ್ಮ ಮನಸ್ಸಿಗೆ ಬಂದ್ಬಿಡ್ತು ಹೇಳ್ಕೊಬೇಕು ಅಂತ ಹೇಳ್ಬಿಟ್ಟು. ಬರಲಿಲ್ಲ ಅಂದರೆ ನನಗೆ ಶ್ಲೋಕಗಳು ಕಷ್ಟ ಇದ್ದರೂ ಅಷ್ಟೇ, ಬರಲಿಲ್ಲ ಅಂದರೂ ಅಷ್ಟೇ ಬಿಡ್ತಿರ್ಲಿಲ್ಲ. ಅದನ್ನು ಬರ್ಕೊಂಡು ನೋಟ್ಬುಕ್ಕಿಗೆ ಬರ್ಕೊಂಡು ಯಾವಾಗಲೂ ಬಾಯಲ್ಲಿ ಪಠನೆ ಮಾಡ್ತಾಯಿದ್ದೆ. ತಪ್ಪೆಲ್ಲ ಹೇಳ್ಕೊಂಬಾರ್ದು, ತಪ್ಪು ಹೇಳಿದ್ರೆ ಅದು ಹಂಗೆ ರೂಢಿಯಾಗಿ ಹೋಗುತ್ತೆ, ಅದೇ ಪದಗಳೇ ಬರ್ತಾ ಇರುತ್ತೆ. ಕರೆಕ್ಟಾಗಿ ಅದನ್ನೇ ಹೇಳಬೇಕು, ಕಷ್ಟ ಆದರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿ ಅದನ್ನೇ ಕಲಿಬೇಕು. ಸೊ ಹಂಗಾಗಿ ನನಗಾಗಲೂ ಅಷ್ಟೇ ಇಷ್ಟ ಆಯಿತು. ಈಗ ಈ ಥರ ಸಿಕ್ಕಿದ್ಮೇಲೆ ಇನ್ನೂ ಖುಷಿನೇ ಆಗಲ್ವಾ. ಈ ಥರ ಸತ್ಸಂಗಗಳೆಲ್ಲ ಸಿಕ್ಕಿದ್ರೆ ಪಾರ್ಟಿಸಿಪೇಟ್ ಅಂದರೆ ಭಾಗಿಯಾಗೋಕ್ಕೆ ತುಂಬಾ ಖುಷಿಯಾಗುತ್ತೆ. ಇನ್ನು ಮಕ್ಳುಗಳಿಗೆಲ್ರಿಗೂ ಪೆನ್ ಕೊಟ್ಟರು, ಇಸ್ಕಾನ್ದು ಸಿಂಬಲ್ ಇತ್ತು ಅದ್ರ ಮೇಲೆ. ಸೊ ಅದ್ರ ಪೆನ್ನೆಲ್ಲ ಕೊಟ್ಟರು. ಊಟ ಎಲ್ಲ ತಿಂದ್ಕೊಂಡು ನಾವು ಕೂಡ ಹೊರಟ್ವಿ. ಇದು ಲಾಸ್ಟಿಗೆ ಭಾಷಣ ಎಲ್ಲ ಮಾಡಿದರು. ಸೊ ಆ ಫೋಟೋಸ್ ಎಲ್ಲ ಅವರು ಏನೇನು ಫೋಟೋಸ್ ತೆಗ್ದಿದ್ರು ಅದೆಲ್ಲನೂ ನಮಗೆ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ನಮಗೆ ನೋಡಿ ಯಾವ್ದು ಬೇಕೋ ಅದು ಇಟ್ಕೊಳ್ಬೋದು. ಮತ್ತು ಸರ್ಟಿಫಿಕೇಟ್ ಇಸ್ಕೊಳ್ಳೋಕೆ ಹೋದಾಗ ನಮ್ಮ ಫೋಟೋಸ್ ತೆಗ್ದಿರ್ತಾರಲ್ಲ ಆ ಫೋಟೋನು ಕೂಡ ಕಳಿಸಿದ್ರು ಅಲ್ಲಿ. ಅವ್ರವ್ರ ಫೋಟೋ ಅವ್ರವ್ರು ಇಟ್ಕೊಳ್ಳೋ ಥರ. ಇನ್ನು ಇವ್ರಿಗೆ ಹೆಣ್ಮಕ್ಳುಗಳು ಅಂದರೆ ಚಿಕ್ಕ ಮಕ್ಕಳು ಪರವಾಗಿಲ್ಲ, ಹೆಂಗಸ್ರುಗಳಿರ್ತಲ್ಲ ಅವರು ಕಾಲನ್ನು ಮುಟ್ಟಿ ಟಚ್ ಮಾಡಿ ನಮಸ್ಕಾರ ಮಾಡ್ಕೊಂಬಾರ್ದು. ದೂರದಿಂದ ಅವರೆಲ್ಲಿ ಸ್ವಲ್ಪ ಒಂದೆರಡು ಹೆಜ್ಜೆ ಹಿಂದೆನೇ ಇರ್ತಾರೆ. ಆಗ ನಾವು ಅಲ್ಲಿ ನೆಲಕ್ಕೆ ಪಾದಕ್ಕೆ ಅಂದರೆ ಪಾದ ಟಚ್ ಮಾಡ್ದಂಗೆ ನೆಲಕ್ಕೆ ಮುಟ್ಟಿ ನಾವು ನಮಸ್ಕಾರ ಮಾಡ್ಕೊಬೇಕು. ಈ ಥರ ಇದ್ದಿದ್ದು. ಅವರು ಅಂದರೆ ಪಾಪ ಅವರು ಏನಿದೆಯೋ ಸೊ ಅವರು ಆ ಥರ ಹೇಳಿದರು. ನಾವು ಹಂಗೆ ಕೂಡ ನಡ್ಕೊಂಡ್ವಿ. ತುಂಬ ಏನು ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾರೆ. ಮಕ್ಕಳಾಗಲಿಲ್ಲ ಅನ್ನೋರು ಕೂಡ ಇವ್ರ ಹತ್ರ ಕೇಳ್ಬೋದು. ಯಾವ ಥರ ಏನು ಎತ್ತ ಅಂದ್ಬಿಟ್ಟು ದೇವರು ಪೂಜೆ ಯಾವ ಥರ ಮಾಡಬೇಕು, ಏನಾದರೂ ಸಮಸ್ಯೆ ಇದ್ದರೆ ಯಾವ ಥರ ಎಲ್ಲ ಸರಿ ಹೋಗುತ್ತೆ ಅನ್ನೋದೆಲ್ಲ ನೀಟಾಗಿ ಪರಿಹಾರ ಹೇಳ್ತಾರೆ. ಮಕ್ಕಳಾಗಿಲ್ಲ ಅನ್ನೋರು ಕೂಡ ಅಂದರೆ ಕೇಳಿದ್ರೆ ಹೇಳ್ತಾರೆ. ಸೊ ನಾವು ಕೂಡ ಕೇಳಿದ್ವಿ. ಅಂದರೆ ನಾವೇನು ಕೇಳ್ತಿರ್ಲಿಲ್ಲ. ಸೊ ಅಲ್ಲಿ ಗೊತ್ತಿರೋರೊಬ್ಬರು ಕೇಳಿದ್ರು, ಎಷ್ಟು ಮಕ್ಕಳೆಷ್ಟು ಅಂತ ಕೇಳಿದ್ರು. ಒಬ್ಬನೇ ಮಗ ಅಂದಿದ್ದಕ್ಕೆ ಯಾಕೆ ಪ್ರಭು ಇನ್ನೊಂದು ಮಗು ಬೇಡವಾ ನಿಮಗೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಹಿಂಗೆ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಏನಾದರೂ ಸಮಸ್ಯೆ ಇದ್ದರೆ ಆಗಲಿಲ್ಲ ಅಂತಂದರೆ ಪ್ರಶ್ನೆ ಕೇಳ್ಬೋದು, ನೀವು ಕೇಳಿ. ಅದಕ್ಕೆಲ್ಲನೂ ಇದಿದೆ, ಪರಿಹಾರ ಇದೆ ನಮ್ಮಲ್ಲಿ. ನಮ್ಮ ಹರೇ ಕೃಷ್ಣ
ಮಂತ್ರದಲ್ಲಿ ಪರಿಹಾರ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವರು ಒಂದು ಗರ್ಭ ಸಂಸ್ಕಾರ ಅನ್ನೋ ಥರ ಒಂದು ಪೂಜೆ ಅಂದರೆ ಅದೇನು ದೊಡ್ಡ ಪೂಜೆ ಅಲ್ಲ, ಮಾಮೂಲಿ ಅದಂದರು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟರು. ಚೆನ್ನಾಗಿತ್ತು, ನಮಗೂ ಆಯಿತು, ಓಕೆ ಅಂತ ಅನ್ನಿಸ್ತು. ಅವರೇ ಪ್ರಭುಗಳೇ ಖುದ್ದಾಗಿ ಹೇಳಿದ್ರು. ತುಂಬಾ ಖುಷಿ ಆಯಿತು ನಮಗೆ. ಅದಕ್ಕೆ ಯಾವ ಥರ ಎಲ್ಲ ಈ ಪೂಜೆ ಎಲ್ಲ ಬರುತ್ತೆ ಅದೆಲ್ಲ ಹೇಳ್ತಾರೆ. ಅದನ್ನು ನಾವು ನೋಡಿ ಪಾಲಿಸ್ಬೇಕು ಅಷ್ಟೇ, ಮಾಡಬೇಕು ಅನುಸರಿಸ್ಕೊಂಡು. ಇನ್ನು ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಪುಳಿಯೋಗರೆ ಮಾತ್ರ ಅದ್ಭುತ. ನಾನಂತೂ 4 ಸರಿ ಹಾಕ್ಸ್ಕೊಂಡು ತಿನ್ಬಿಟ್ಟೇನೋ, ಅಷ್ಟು ಇಷ್ಟ ಆಗೋಯಿತು. ಆಮೇಲೆ ಪಾಪ ದೂರದಿಂದ ಬಂದಿರ್ತಾರಲ್ಲ, ತುಂಬ ದೂರದಿಂದ ಬಂದಿದ್ರು. ದಾವಣಗೆರೆ, ಗುಲ್ಬರ್ಗ, ಬೆಳಗಾವಿ ಇಂಥವೆಲ್ಲ ಬಂದಿದ್ದರು. ಸೊ ಅವ್ರಿಗೆಲ್ಲ ಹೇಳಿದ್ರು, ಹೋಗೋವಾಗ ನೀವು ಮತ್ತೆ ಊಟ ಕೊಡ್ತಾರೆ, ಇಲ್ಲಿ ಪಾಕೆಟೆಲ್ಲ ಇದೆ, ಅದ್ರಲ್ಲಿ ಹಾಕಿಸ್ಕೊಂಡು ತೊಗೊಂಡೋಗಿ, ಅಷ್ಟು ದೂರ ಹೋಗೋರು ಊಟ ಮಾಡ್ಕೊಂಡು ಹೋಗಿ, ಆಮೇಲೆ ಕಟ್ಟಿಸ್ಕೊಂಡು ಬುತ್ತಿನೂ ಕಟ್ಟಿಸ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು. ನಾನು ಕೇಳಿ ತುಂಬಾ ಖುಷಿ ಆಯಿತು. ಮೈಕಲ್ಲಿ ಅನೌನ್ಸ್ ಮಾಡಿದ್ರು, ನೋಡ್ದಾ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ದೂರ ಹೋಗೋರೆಲ್ಲ ಅವ್ರು ಕಟ್ಟಿಸ್ಕೊಂಡು ಹೋದ್ರು. ನಾವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ಅವರು ಬಂದರು, ಅಶ್ವಿನಿಯವರು. ಅವ್ರ ಜೊತೆ ನಾವು ಮನೆಗೆ ಹೊರಟು ಬಂದ್ವಿ. ಇನ್ನು ಲೇಪನ್ಗೆ ನಮ್ಮ ಅಪ್ಪಿ ಭಗವದ್ಗೀತೆ ಶ್ಲೋಕಗಳು 20 ಶ್ಲೋಕಗಳ್ನೂ ಹೇಳ್ತಾನೆ ಲೇಪನ್ನು. ತುಂಬಾ ಖುಷಿಯಾಗುತ್ತೆ. ಇಂಟ್ರೆಸ್ಟ್ ಕೊಟ್ಟು ತುಂಬ ಕಲಿತಾ ಇದ್ದಾನೆ. ಇವನು ಕ್ಲಾಸ್ಮೇಟ್ಸು ಪೇರೆಂಟ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ನೀವು ಟ್ಯೂಷನ್ ಮಾಡಿ ಅಂತ. ಸೊ ಅದು ಕೂಡ ಏನು ಪ್ರಿಪ್ರೇಷನ್ ನಡೀತಾ ಇದೆ. ನೆಕ್ಸ್ಟ್ ಟ್ಯೂಷನ್ ಕೂಡ ಮಾಡ್ತೀವಿ. ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಭಗವದ್ಗೀತಾ ಅಥ ಅಥ 12ೋऽಧ್ಯಾಯಃ. ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಸ್ವಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ಯೇ ಚಾಪ್ಯಕ್ಷರಮವ್ಯಕ್ತಂ ಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ತೇಷಾಂ ಕೇ ಯೋಗವಿತ್ತಮಾಃ. ಗುಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಲೇಪನ್ನು. ಇದೇ ಥರ 20 ಅಧ್ಯಾಯನೂ ಹೇಳ್ತಾನೆ. ಅಂದರೆ ನೋಡ್ಕೊಂಡಿದ್ದೀರಲ್ಲ, ಹೇಳ್ಕೊಡ್ಬೇಕು. ಹಂಗೆ ಮಧ್ಯೆ ಅವನೇ ಹೇಳಕ್ಕೆ ಬರ್ತಾನೆ. ಅದು ಬಹೇಟ್ ಮಾಡ್ತಾ ಬಂದೇ ಬಿಡುತ್ತಲ್ವ ಬಾಯಿಗೆ. ಸೊ ಹಂಗಾಗಿ ತುಂಬಾ ಖುಷಿಯಾಗುತ್ತೆ. ಮಕ್ಳುಗಳಿಗೆ ಇವಾಗಲಿಂದನೇ ಇದೆಲ್ಲ ಕಲಿಸ್ಬೇಕು. ದೊಡ್ಡವರಾದಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಮಕ್ಕಳಿಗೆ ಈ ಥರ ವಿಷಯದಲ್ಲೆಲ್ಲ. ಚಿಕ್ಕದ್ರಲ್ಲಿ ಅಂದರೆ ಇವಾಗಂತೂ ತುಂಬಾ ಗಮನ ಕೊಡ್ತಾನೆ. ಸೊ ಹಂಗಾಗಿ ನಾವುಗಳು ಚೆನ್ನಾಗಿ ಪೇರೆಂಟ್ಸು ಮಕ್ಕಳುಗಳನ್ನ ಕೂತ್ಕೊಂಡು ಹೇಳ್ಕೊಡ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಓಂ ಶ್ರೀ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ.